ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ. ಮಹಾಭಾರತ ಯುದ್ಧದ ಆರಂಭಕ್ಕೂ ಮುನ್ನ ತನ್ನ ಸ್ವಂತ ಸಂಬಂಧಿಕರ ವಿರುದ್ಧ ಹೋರಾಡಬೇಕೆಲ್ಲ ಎಂದು ಹತಾಶನಾಗಿದ್ದ ಅರ್ಜುನನಿಗೆ ಶ್ರೀಕೃಷ್ಣ ಅವರು ಯಾವ ಉಪದೇಶಗಳನ್ನು ನೀಡುತ್ತಾರೆ ಎಂದು ಈ ಕಥೆಯಲ್ಲಿ ತಿಳಿಯೋಣ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನಿಗೆ ಹೀಗೆ ಹೇಳುತ್ತಾನೆ: ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕೋಪವನ್ನು ನಿಯಂತ್ರಿಸಿಕೊಳ್ಳಬೇಕು. ಕೋಪಗೊಂಡಾಗ ಮನುಷ್ಯ ತನ್ನ ಮೇಲೆ ನಿಯಂತ್ರಣ ಹೊಂದುವುದಿಲ್ಲ. ಆಗ ಕೋಪ ಅವನ ಕೈಗಳಿಂದ ತಪ್ಪು ಕೆಲಸವನ್ನು ಮಾಡಿಸುತ್ತದೆ. ಇದರ ಪ್ರಕಾರ ಜೀವನದಲ್ಲಿ ಎಂದಿಗೂ ಯಾವುದೇ ನಿರ್ಧಾರವನ್ನು ಕೋಪದಲ್ಲಿ ಇದ್ದಾಗ ತೆಗೆದುಕೊಳ್ಳಬಾರದು. ಏಕೆಂದರೆ ಕೋಪದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಹೆಚ್ಚಾಗಿ ತಪ್ಪಾಗಿರುತ್ತದೆ. ಈ ನಿರ್ಧಾರಗಳು ನಂತರದ ಸಮಯದಲ್ಲಿ ವ್ಯಕ್ತಿಗೆ ಬಹಳಷ್ಟು ವಿಷಾದಿಸುವಂತೆ ಮಾಡುತ್ತದೆ. ಆದುದರಿಂದ ನೀವು ಕೋಪಗೊಂಡಾಗ ಶಾಂತ ರೀತಿಯಿಂದ ವರ್ತಿಸಲು ಪ್ರಯತ್ನಿಸಬೇಕು. ವಯಸ್ಸಾದಂತೆ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಯಾವ ವಸ್ತುವನ್ನು ಗೌರವಿಸಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬುದನ್ನು ಅರಿತುಕೊಳ್ಳುತ್ತಾನೆ. ಅವಶ್ಯಕತೆ ಇಲ್ಲದೆ ಬೇಡದ ವಿಚಾರಗಳಿಗೂ ಅನಗತ್ಯವಾದ ಪ್ರಾಮುಖ್ಯತೆಯನ್ನು ನೀಡುತ್ತಾನೆ. ಇದೆಲ್ಲವನ್ನು ನಿಧಾನವಾಗಿ ಅರಿತುಕೊಳ್ಳುತ್ತಾನೆ. ಮನಸ್ಸು ಕಸಿವಿಸಿಗೊಂಡಾಗ, ಉದ್ವಿಗ್ನವಾದಾಗ ಆಳವಾಗಿ ಉಸಿರನ್ನು ತೆಗೆದುಕೊಳ್ಳಿ. ನಿಮ್ಮ ಎಲ್ಲ ಹತಾಶೆ, ದುಃಖ ಹಾಗೂ ತೊಂದರೆಗಳನ್ನು ಭಗವಂತನ ಪಾದಗಳಿಗೆ ಅರ್ಪಿಸಿ. ಏಕೆಂದರೆ ಭಗವಂತನ ಸ್ಮರಣೆಯು ಮನಸ್ಸಿಗೆ ಬಂದರೆ ನೆಮ್ಮದಿ ಮೂಡುತ್ತದೆ, ಸಮಸ್ಯೆಗಳಿಗೆ ಪರಿಹಾರ ಉಳಿಯುತ್ತದೆ. ಅರ್ಜುನನ ಮುಂದೆ ಬೃಹತ್ ಸೈನ್ಯ ನಿಂತಿರುತ್ತದೆ. ಆ ಸೈನ್ಯದಲ್ಲಿರುವ ಸಾರಥಿಗಳಲ್ಲಿ ಈತನ ಚಿಕ್ಕಪ್ಪ, ತಾಯಿಯ ಅಣ್ಣ, ತಾತ ಹಾಗೂ ಸಹೋದರರು ಇರುತ್ತಾರೆ. ಈ ವೇಳೆ ಅರ್ಜುನನ ನಾನು ಸ್ವಂತ ಜನರನ್ನು ಹೇಗೆ ಕೊಲ್ಲುವುದು ಎಂದು ಮನಸ್ಸಿನಲ್ಲೇ ಯೋಚನೆ ಮಾಡಿ ಯುದ್ಧ ಭೂಮಿಯಲ್ಲಿ ತನ್ನ ಬಿಲ್ಲುಗಳನ್ನು ಕೆಳಗೆ ಇಳಿಸುತ್ತಾನೆ. ಆಗ ಅರ್ಜುನನಿಗೆ ಶ್ರೀಕೃಷ್ಣವರು ಈ ರೀತಿ ಉಪದೇಶ ನೀಡುತ್ತಾರೆ: ಇತರರ ಮೋಸ ಮಾಡುವವನು ತಾನು ಸ್ವಂತ ಮೋಸ ಹೋಗುತ್ತಾನೆ ಎಂಬುದು ಶ್ರೀಕೃಷ್ಣನ ಮಾತು. ಜೀವನದ ಸಾರವನ್ನು ಗೀತೆಯಲ್ಲಿ ಹೇಳಲಾಗಿದೆ. ಒಬ್ಬ ವ್ಯಕ್ತಿ ಹೇಗೆ ವರ್ತಿಸಬೇಕು, ಯಾರನ್ನಾದರೂ ಸರಿಯೇ ಅವರನ್ನು ಹೇಗೆ ನಡೆಸಿಕೊಳ್ಳಬೇಕು ಎಂಬುದು ಭಗವದ್ಗೀತೆಯಲ್ಲಿ ಅಡಕವಾಗಿದೆ. ಗೀತೆಯ ಈ ಅಂಶವನ್ನು ಅತ್ಯುತ್ತಮ ಜೀವನದ ಪಾಠ ಎಂದು ಪರಿಗಣಿಸಲಾಗಿದೆ. ಇತರರನ್ನು ಮೋಸ ಮಾಡುವವನು ನಂತರ ಮೋಸ ಹೋಗುತ್ತಾನೆ ಎಂದು ಶ್ರೀಕೃಷ್ಣ ಅವರು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಮತ್ತೊಂದೆಡೆ ಸತ್ಯದಲ್ಲಿ ಬದುಕುವವರು ಪ್ರತಿಕ್ಷಣವು ಶಾಂತಿಯನ್ನು ಕಂಡುಕೊಳ್ಳುತ್ತಾರೆ. ಯೋಗವಿಲ್ಲದ ವ್ಯಕ್ತಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವಿಲ್ಲ ಎಂದು ಗೀತೆಯಲ್ಲಿ ಹೇಳಲಾಗಿದೆ. ಅಂಥ ವ್ಯಕ್ತಿಗೆ ಯಾವುದೇ ಭಾವನೆಗಳಿಲ್ಲ. ಅಂಥ ಜನರು ಎಂದಿಗೂ ಮಾನಸಿಕವಾಗಿ ಶಾಂತವಾಗಿರುವುದಿಲ್ಲ. ಇವರ ಜೀವನದಲ್ಲಿ ಎಂದಿಗೂ ಸಂತೋಷವಾಗಿರುವುದಿಲ್ಲ. ಮನಸ್ಸಿನಲ್ಲಿ ಅಹಂಕಾರ ಹೊಂದಿರುವ ಎಂದಿಗೂ ಯಶಸ್ವಿನ ಹಾದಿಯಲ್ಲಿ ನಡೆಯಲು ಸಾಧ್ಯವಿಲ್ಲ ಎಂದು ಶ್ರೀಕೃಷ್ಣವರು ಹೇಳುತ್ತಾರೆ. ಇದರಿಂದ ಹೊರಬರಲು ಮನಸ್ಸಿನಲ್ಲಿ ಸಾಮರಸ್ಯ ಇರಬೇಕು. ಸಂಯಮತ್ವ ಯೋಗದಿಂದ ಮಾತ್ರ ನಿಸ್ವಾರ್ಥ ಕಾರ್ಯಗಳನ್ನು ಮಾಡಬಹುದು. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಕೆಲಸವನ್ನು ಸಾಮರಸ್ಯದಿಂದ ಮಾಡಬೇಕು. ಅಹಂಕಾರವಿಲ್ಲದೆ ದುರಾಸೆಯನ್ನು ತೊರೆದು ತನ್ನ ಕರ್ತವ್ಯವನ್ನು ನಿರ್ವಹಿಸುವನು ಪ್ರತಿಯೊಬ್ಬ ಕಾರ್ಯದಲ್ಲೂ ಯಶಸ್ವಿಯಾಗುತ್ತಾನೆ. ಅಂತಹ ಜನರು ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ. ಒಬ್ಬ ಮನುಷ್ಯನು ನನ್ನನ್ನು ನೆನಪಿಸಿಕೊಂಡಂತೆ ನಾನು ಅವನಿಗೆ ಪ್ರತಿಫಲವನ್ನು ನೀಡುತ್ತೇನೆ. ಪ್ರತಿಯೊಬ್ಬರು ನನ್ನ ಮಾರ್ಗವನ್ನು ಎಲ್ಲ ರೀತಿಯಲ್ಲಿ ಅನುಸರಿಸುತ್ತಾರೆ ಎಂದು ಗೀತೆಯಲ್ಲಿ ಶ್ರೀಕೃಷ್ಣವರು ಅರ್ಜುನನಿಗೆ ಹೇಳುತ್ತಾರೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.